ಈ ದಿನ ಚಿಕ್ಕಮುದ್ವಾಡಿ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಮರನಹಳ್ಳಿ ಪಂಚಾಯತಿ ವ್ಯಾಪ್ತಿಯ 2 ಪಂಚಾಯತಿಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲ ನನ್ನ ವಿವೇಕ ಮಿತ್ರರು ಸೇರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ 64ನೇ ವರ್ಷದ ಹುಟ್ಟು ಹಬ್ಬವನ್ನು ಸಿಹಿ ಹಂಚುವ ಮುಖಾಂತರ ವಿಜೃಂಭಣೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಮನೆ ಮನೆಗೆ ಸಿಹಿ ಹಂಚಿಕೆಯನ್ನು ಕೂಡ ವಿತರಣೆಯನ್ನು ಮಾಡಲಾಗಿದೆ. ಹಾಗೂ ಭಗವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅವಳಿಗೆ ದೊರಕಿಸ್ಲಿ ಅಂತ ಹೇಳಿ ಆ ಸ್ವಾಮಿ ಹತ್ರ ನಾವು 2 ಪಂಚಾಯತಿ ಎಲ್ಲ ಮುಖಂಡರು, ಎಲ್ಲ ಯುವಕ ಮಿತ್ರರು, ಎಲ್ಲ ನನ್ನ ಪಕ್ಷದ ತಾಲೂಕಿನಾದ್ಯಂತ ಬಯಸುವುದೇನೆಂದರೆ ಆ ಸ್ವಾಮಿಯಲ್ಲಿ ಮನವಿ ಮಾಡುತ್ತಾ ಅವ್ರ ಮುಖ್ಯಮಂತ್ರಿ ಸ್ಥಾನವನ್ನ ಬೇಗ ಅವ್ರಿಗೆ ದೊರಕಲಿ ಅಂತ ಹೇಳಿ ನಮ್ಮ ಮನವಿ ಸ್ವಾಮಿಯಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕರ್ನಾಟಕದ ಸಿಎಂ ಆಗ್ಬೇಕಾಗಿತ್ತು ಅವ್ರು ಇಷ್ಟೊತ್ತಾಗ್ಲೇನೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಯಿಂದ ಇದು ಈಗ ಮುಂದಕ್ಕೆ ಫಲಿಸ್ಲಿ ಬೇಗ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಕನಕಪುರದ ಬಂಡೆ ಮತ್ತು ಜನಪ್ರಿಯ ನಾಯಕರು, ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಹೆಮ್ಮೆಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರದ್ದು 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಚಿಕ್ಕಮುದ್ವಾಡಿ ಪಂಚಾಯತಿ ಹಾಗೂ ಹಳ್ಳಿಮರನಹಳ್ಳಿ ಪಂಚಾಯತಿ, ಸೋಮಂದಪಳ್ಳಿ ಪಂಚಾಯತಿ ಮುಖಂಡರುಗಳೆಲ್ಲ ಸೇರಿ ಏನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ರು, ಹಾಗೆ ಮನೆಮನೆಗೂ ಸಿಹಿ ವಿತರಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ನಮ್ಮ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ 64 ವರ್ಷ ಏನು ಏರುಪೇರು ಕಷ್ಟ ಸುಖ ನೋಡಿದ್ದಾರೆ. ಇನ್ನು ಮುಂದಿನ ದಿನಗಳಾಗಲಿ, ಮುಂದಿನ ದಿನ ಅಂದ್ರೆ ನಾಳಿದ್ದು ಇಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಎಲ್ಲರ ಆಸೆ ಏನನ್ನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಅದೊಂದು ನಾವೆಲ್ಲ ಕಣ್ತುಂಬಿಸ್ಕೋಬೇಕಂತ ಬಹಳ ಆತಂಕದಿಂದ ಕಾಯ್ತಾ ಇದೀವಿ. ಭಗವಂತ ಉಗ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವರು ಅವ್ರು ಒಳ್ಳೇದ್ ಮಾಡ್ಲಿ. ಅವ್ರ ಮುಂದೊಂದು ಏನಿದೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ದಾರೆ ಅದೆಲ್ಲ ನೆರವೇರ್ಲಿ ಅಂತ ಕೇಳಿ ಸಾಹೇಬ್ರು ಒಳ್ಳೇದಾಗಲಿ ಅಂತ ಲಕ್ಷ್ಮೀ ಸ್ವಾಮಿ ಕೇಳ್ಕೊತಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಚಿಕ್ಕಮುದ್ವಾಡಿ ಮತ್ತು ಹಳ್ಳಿಮರನಹಳ್ಳಿ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರುಗಳು ಇವತ್ತು ಅವರಿಗೆ ಶುಭ ಕೋರೋ ಒಂದು ವಿಚಾರದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹತ್ತಿರ ಪೂಜೆಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗೂ ಈ ಒಂದು ಪಂಚಾಯತಿನಲ್ಲಿ ಒಂದು 5,000 ಸಿಹಿ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಒಂದು ಆಸೆ ಈಡೇರಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಾರೆ. ಇರ್ತಕ್ಕಂಥ 2 ವರ್ಷ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕನಕಪುರ ಜನತೆ ಪರವಾಗಿ, ಈ ರಾಜ್ಯದ ಜನತೆಯ ಪರವಾಗಿ ವಿನಮ್ರದಿಂದ ಅವರನ್ನು ವಿನಂತಿಸ್ಕೊಳ್ತೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಕನಕಪುರ ತಾಲೂಕು ಭಾಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನಿನ್ನೆ ದಿವಸ ತಾನೇ ಮೆಡಿಕಲ್ ಕಾಲೇಜನ್ನು ಓಪನ್ ಮಾಡಲೇಬೇಕು ಅಂತ ಹಠ ತೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಹಿತ ನಡೆಸ್ಕೊಡ್ತಿದ್ದಾರೆ. ಈಗಾಗಲೇ ಕೆರೆ ತುಂಬಿಸೋ ಕಾರ್ಯಕ್ರಮ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಭಾಳಷ್ಟು ಅಭಿವೃದ್ಧಿ, ಜನಪರ ಅಭಿವೃದ್ಧಿಗಳಾಗಿವೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಆರೋಗ್ಯ ಆಯುಷನ್ನು ಕೊಟ್ಟು ಆ ದೇವರು ಅವ್ರನ್ನ ಕಾಪಾಡಲಿ ಅಂತೇಳಿ ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತಿದೆ. ನಮ್ಮ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ 64ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಹಳ್ಳಿಮರನಹಳ್ಳಿ ಪಂಚಾಯತಿ, ಚಿಕ್ಕಮುದ್ವಾಡಿ ಪಂಚಾಯತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಶುಭವನ್ನು ಕೊಡ್ತೇವೆ. ಅವರಿಗೆ ಆರೋಗ್ಯ ಮತ್ತು ಸಿರಿ ಸಂಪತ್ತು ಎಲ್ಲ ಭಗವಂತ ಕೊಡ್ಲಿ. ಮುಂದಿನ ಆಸೆಯಂತೆ ಅವರು ಸಹ ನಾಳೆನೇ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸ್ತೇವೆ. ಶುಭ ಕೊಡ್ತೇವೆ. ಮೇ 15 ಕಾಂಗ್ರೆಸ್ ಪಕ್ಷದ ಕಾವಲುಗಾರ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಜನ್ಮದಿನ ಇವತ್ತು. ಈ ಜನ್ಮದಿನದ ಅಂಗವಾಗಿ ಹಳ್ಳಿಮರನಹಳ್ಳಿ ಮತ್ತು ಚಿಕ್ಕಮುದ್ವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರಾದಂಥ ನಮ್ಮ ಬಸವರಾಜಣ್ಣ ಮತ್ತು ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದಂಥ ಮೂರ್ತಿಯವರು ಹಾಗೂ ಚಿಕ್ಕನಹಳ್ಳಿ ರವೀಣ್ಣ ಯುವ ಮುಖಂಡರು ಮತ್ತು ಗಾಳಿ ವಿನಯ್ ಕುಮಾರ್ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ 2 ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು 2 ಪಂಚಾಯತಿ ವ್ಯಾಪ್ತಿ ಪ್ರತಿಯೊಂದು ಮನೆಗೂ ಪ್ರಸಾದ ಸೇರಬೇಕು ಅಂತ ಅಂದ್ಬಿಟ್ಟು ಸಾಹೇಬರು ಬರ್ತಡೇ ದಿವಸ
ಇವತ್ತು ವಿಶೇಷ ಪೂಜೆ ಮತ್ತು ಪ್ರಸಾದ ಸೇರಬೇಕು ಅಂತ ಅಂದ್ಬಿಟ್ಟು ನಮ್ಮ ನಾಯಕರುಗಳು, ನಮ್ಮ ಮುಖಂಡರುಗಳೆಲ್ಲ ಸೇರಿ ವಿಶೇಷವಾದ ಪೂಜೆ ಮಾಡಿ ಇವತ್ತು ವಿಶೇಷವಾದ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರು 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಕಾರಣಾಂತರದಿಂದ ಆಗಿಲ್ಲ. 3 ವರ್ಷ ಸಿದ್ದರಾಮಯ್ಯನವರು ಸರ್ಕಾರ ಅನುಭವಿಸಿದ್ದಾರೆ. ಇನ್ನು 2 ವರ್ಷ ಆದರೂ ಸಾಹೇಬ್ರಿಗೆ ಸರ್ಕಾರ ಬಿಟ್ಕೊಟ್ಟು ಅವರೊಂದು ಗೌರವ ಅವರು ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು. ಮತ್ತು ಡಿ.ಕೆ. ಶಿವಕುಮಾರ್ ಕನಸು ತುಂಬ ಇದೆ, ರಾಜ್ಯದ ಮುಂದುವರಿಬೇಕು, ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನೋದು ಅವರ ಆಸೆ ಆಕಾಂಕ್ಷೆಗಳಿದ್ದಾವೆ. ಅವೆಲ್ಲ ಫುಲ್ಫಿಲ್ ಆಗಬೇಕು ಅಂದರೆ ಅವರು CM ಆಗಲೇಬೇಕು. ನೋಡೋಣ, ಈ ಜನ್ಮದಿನದ ಮೇಲೆ ಇನ್ನೇನಾದ್ರು ನೆಕ್ಸ್ಟು ಮೇ 15 ನಂತರ ಏನಾದರೂ ಶುಭ ಸುದ್ದಿ ಬರುತ್ತೆ ಅಂತ ಕಾದು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ DCM ಡಿ.ಕೆ. ಸಾಹೇಬರು 64ನೇ ಹುಟ್ಟುಹಬ್ಬ ಅಂಗವಾಗಿ ಈ ದಿನ ನಮ್ಮ ಹಳ್ಳಿಮರನಹಳ್ಳಿ, ಚಿಕ್ಕಮುದ್ವಾಡಿ, ಸೋಯಪ್ಪನಹಳ್ಳಿ ಹಾಗೂ ಕನಕಪುರ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಅವರಿಗೆ 64 ವರ್ಷಗಳು ಏನು ಕಷ್ಟ ಸುಖವನ್ನ ಅನುಭವಿಸಿದರೋ ಮುಂದಿನ ದಿನಗಳಲ್ಲಿ ಒಳ್ಳೆ ಸುಖವನ್ನು ಕೊಟ್ಟು ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಆಸೆ ಇದೆ. ಆ ಆಸೆಯನ್ನ ನಮ್ಮ ಪರವಾಗಿ ದೇವರು ನೆರವೇರಿಸಿಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಹಾಗೂ ಕರ್ನಾಟಕ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊಡ್ತಾ ಇದ್ದೇನೆ. ನಾನು ಹೇಳ್ಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನು ಡಿ.ಕೆ. ಶಿವಕುಮಾರ್ ಸಾಹೇಬರು 64ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಚಿಕ್ಕಮುದ್ವಾಡಿ ಮತ್ತೆ ಹಳ್ಳಿಮರನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತಗಳು ಸೇರಿ ಒಂದು ಶುಭ ಕೋರಬೇಕು ಅಂತ ಹೇಳೋ ಒಂದು ದೃಷ್ಟಿಯಿಂದ CNG ಚಿಕ್ಕಮುದ್ವಾಡಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಅಂತೇಳಿ ಎಲ್ಲ 2 ಗ್ರಾಮ ಪಂಚಾಯತ್ ಮುಖಂಡರುಗಳು ಈ ತಾಲೂಕಿನ ಜನತೆ ಪರವಾಗಿ ಈ ಸ್ವಾಮಿ ಸನ್ನಿಧಿನಲ್ಲಿ ಇವತ್ತು ನಾವೇನು ಪೂಜೆ ಮಾಡಿಸಿದ್ವಿ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ, ಪಕ್ಷನಿಷ್ಠೆ ಹಾಗೂ KPCC ಅಧ್ಯಕ್ಷರಾಗಿ ಕೈಗೊಂಡಿರ್ತಕ್ಕಂಥ ನಿರ್ಣಯಗಳು, ಅವರ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಮುಂಚೂಣಿ ಅವರ ಕಾರ್ಯಕ್ರಮದಿಂದಾಗಿ ಈ ರಾಜ್ಯದಲ್ಲಿ ಪಕ್ಷ ಹೀನಾಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಪ್ರತಿಯೊಬ್ಬ ಎಲ್ಲ ಮುಖಂಡರುಗಳು, ಇಡೀ ದೇಶದಾದ್ಯಂತ ಎಲ್ಲ ಮುಖಂಡರುಗಳು ಕೂಡ ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಅದು ಸುವರ್ಣ ಅಕ್ಷರದಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾದ್ರೆ ಅಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ KPCC ಇದ್ದಂತ ಸಂದರ್ಭದಲ್ಲಿ ಅವರು ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಅವರು ವರ್ಚುವಲ್ ಆಗಿ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿ ಇಡೀ ರಾಜ್ಯದಲ್ಲೇ, ಇಡೀ ರಾಜ್ಯ ಅಂತ ಹೇಳಿಕ್ ಬರಲ್ಲ, ಹಿಂಗ್ ನೋಡಿದ್ರೆ ಇಡೀ ಪ್ರಪಂಚದಾದ್ಯಂತ ಒಂದು ಮಾದರಿ ಅಂತ ಹೇಳ್ಬೇಕು. ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ ಕಾರ್ಯಕ್ರಮಗಳು, ಮುಖಂಡರುಗಳು ಆ ಮನೆಯಲ್ಲೇ ವರ್ಚುವಲ್ ಕಾರ್ಯಕ್ರಮವನ್ನ ಎಲ್ರಿಗೂ ಇಡೀ ರಾಜ್ಯಕ್ಕೆ ತೋರ್ಪಡಿಸಿ ಅವರು KPCC ಅಧಿಕಾರವನ್ನ ಸ್ವೀಕಾರ ಮಾಡಿ ಅವತ್ತಿಂದ ಪಣ ತೊಟ್ಟವರು ಇಡೀ ರಾಜ್ಯಾದ್ಯಂತ ಪ್ರವಾಸನ ಕೈಗೊಂಡು ತನು ಮನ ಧನು ಎಲ್ಲವನ್ನು ಅರ್ಪಣೆ ಮಾಡಿ ಎಲ್ಲಾ ಮುಖಂಡರುಗಳನ್ನು ಕೂಡ ಅವರು ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರವನ್ನ ಆಡಳಿತಕ್ಕೆ ಬರ್ಲಿಕ್ಕೆ ಶ್ರಮಿಸ್ತಕ್ಕಂಥದ್ದು ಎಲ್ಲರೂ ಪ್ರತಿಯೊಬ್ಬರು ಯಾರೂ ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಸಂದರ್ಭದಲ್ಲಿ ಅವರು ಮಾಡಿರ್ತ ಪಕ್ಷಕ್ಕೆ ಅವ್ರು ಮಾಡಿರ್ತಕ್ಕಂಥ ಪಕ್ಷನಿಷ್ಠ ಕಾರ್ಯಕ್ರಮಗಳು ಎಲ್ಲವನ್ನ ಲೆಕ್ಕ ಹಾಕೊಂಡ್ರೆ ಮೊದಲನೇ ಸಾರಿನಲ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ಬೇಕಾಗಿತ್ತು. ಆ ಹೈಕಮಾಂಡ್ ಮತ್ತೆ ಡೆಲ್ಲಿ ನಾಯಕರುಗಳು ಅವ್ರೇನ್ ನಿರ್ಧಾರ ತಗೊಂಡ್ರು 2.5 ವರ್ಷ ಅಂತ ಹೇಳಿ ತೀರ್ಮಾನ ಮಾಡಿ ಅಂತಾಗ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯನ್ನ ಕೊಟ್ರು. ಅದಾದ ನಂತರ ತಂದು 2.5 ವರ್ಷ ಆದ ತಕ್ಷಣನೇ ನಮ್ಮ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕಾಗಿತ್ತು. ಆದ್ರೂ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ಲಿಕ್ಕೆ ಇನ್ನು ಮನಸ್ಸು ಮಾಡಿಲ್ಲ. ಈ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದೀವಿ ಕನಕಪುರದ ಜನತೆಯ ಮತದಾರ ಪರವಾಗಿ ಹಾಗೂ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರ ಅಭಿಮಾನಿ ಬಳಗದ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ 8 ವರ್ಷ ಅವರು ಅಧಿಕಾರವನ್ನ ಅನುಭವಿಸಿದ್ದಾರೆ. ಇವಾಗ ಗೌರವಯುತವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕನಿಷ್ಠ ನೀನು ಉಳಿದಿರ್ತಕ್ಕಂಥ 2 ವರ್ಷ ಅವ್ರು ಈಗೂ ನಿಜವಾಗ್ಲೂ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಈ ರಾಜ್ಯವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಅವಕಾಶಗಳು ಎಲ್ಲವೂ ಇದೆ. ಎಲ್ಲಾ ಜನಾಂಗನೂ ಬೇಕು. ಬರೀ ಐಂದ ಅಂತ ಹೇಳ್ಕೊಂಡು ಹೋದ್ರೆ ಮುಂದುವರೆದ ಜನಾಂಗ ಲಿಂಗಾಯತ ಜನಾಂಗ ಒಕ್ಕಲಿಗರಾಗ್ಬೋದು, ಅವರು ಎಲ್ಲೋ ಒಂದ್ ಕಡೆ ಭ್ರಮ ನಿರಸನ ಆಗ್ತಾರೆ ಪಕ್ಷಕ್ಕೋಸ್ಕರ.
ಪಕ್ಷದ ಮೇಲೆ ನಿಜವಾಗ್ಲೂ ಐಂದೇತರ ಜನನೂ ಕೂಡ ಬೇಕು. ಎಲ್ಲ ಒಂದು ಪಕ್ಷ ಬೆಳಿಬೇಕಂತದ್ದು ಎಲ್ಲ ಜನಾಂಗನೂ ಬೇಕು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾದ್ರೂ ನಮ್ಮ ಸಾಹೇಬರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟು ಈ 2 ವರ್ಷದಲ್ಲಿ ಅವರು ಒಂದು ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸಿ ರಾಜ್ಯದ ಅಭಿವೃದ್ಧಿಗೆ ಅವರು ಯಾವ ರೀತಿ ಕೊಡುಗೆನ ಕೊಡ್ಬೋದು ಅಂತೇಳಿ ನಾವು ಕೂಡ ಕಣ್ಣಲ್ಲಿ ನೋಡಕ್ಕೆ ತುಂಬಾ ಉತ್ಸುಕರಾಗಿದ್ವಿ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ವಿನಮ್ರದಿಂದ ಕನಕಪುರ ತಾಲೂಕಿನ ಜನತೆ ಮತ್ತು ನಮ್ಮ 2 ಪಂಚಾಯತಿ ಎಲ್ಲಾ ಮುಖಂಡರುಗಳ ಪರವಾಗಿ ನಾವು ಕೇಳ್ಕೊತಕ್ಕಂಥದ್ದು ನಿಮ್ಗೆ ವಿನಂತಿ ಮಾಡ್ತಾ ಇದೀವಿ. ದಯಮಾಡಿ ಈಗಾದ್ರೂ ತಾವು ಮುಖ್ಯಮಂತ್ರಿ ಸ್ಥಾನವನ್ನ ಅವಧಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಶ್ರಮಕ್ಕೆ ನಾವು ಪ್ರತಿಫಲವನ್ನ ಕೇಳ್ತಾ ಇದೀವಿ. ಈ ದೇಶದಲ್ಲಿ ಯಾರು ಕೂಡ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಮಾಡೋರೆ ಅಂತ ಎಷ್ಟು 2 ಮಾತ್ರ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಇಡೀ ಜನತೆಗೆ ನನ್ನ ಅಭಿನಂದನೆ ಸಲ್ಲಿಸಿ ಮಾತು ಮುಗಿಸ್ತಾ ಇದ್ದೀನಿ.